ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ 10ನೇ ತರಗತಿಯ ಮಕ್ಕಳಿಗೆ ರಸ್ಕಿನ್ ಬಾಂಡ್ ಅವರು ಬರೆದ ಗ್ಲ್ಯಾನ್ಬಾ ಕ್ಲೈಮ್ಸೆಟ್ರಿ ಈ ಪದ್ಯವನ್ನು ನಾನು ನನ್ನ ಮೊದಲನೇ 3 ವಿಡಿಯೋಗಳಲ್ಲಿ ಒಂದರಲ್ಲಿ ಸಮರಿಯನ್ನು ಹೇಳಿದ್ದೇನೆ, ಒಂದರಲ್ಲಿ ಅದನ್ನು ಕನ್ನಡದಲ್ಲಿ ಓದಿ ಹೇಳಿದ್ದೇನೆ, ಇನ್ನೊಂದರಲ್ಲಿ ಅದನ್ನು ಯಾವ ರೀತಿ ಟ್ರಾನ್ಸ್ಲೇಷನ್ ಕನ್ನಡ ಮತ್ತು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನನ್ನು ಹಾಕಿದ್ದೇನೆ ನೋಡಿ. ಆದರೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಪದ್ಯವಾದ, ಯಾಕಂದರೆ ಇದು ಬಹಳಷ್ಟು ಮಾರ್ಕ್ಸ್, ಪೂರ್ತಿ ಪೇಪರ್ನಲ್ಲಿ 8-10 ಮಾರ್ಕ್ಸ್ಗೆ ಇದು ಕ್ಯಾರಿ ಮಾಡುತ್ತದೆ. ನಾನು ಈಗ ಇದನ್ನು ನೀವು ಯಾವ ರೀತಿ ಇಂಗ್ಲೀಷ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದಬೇಕು ಅಂದರೆ ಇಂಗ್ಲೀಷನ್ನು ಕನ್ನಡದಲ್ಲಿ ಬಿಡಿಸಿ ಪೂರ್ತಿ ಒಂದು ಪದ ವರ್ಡ್ ಬೈ ವರ್ಡ್ ನಿಮಗೆ ಹೇಳುತ್ತೇನೆ. ನೀವು ಇದನ್ನು ಚೆನ್ನಾಗಿ ಓದಿ. ಇದೇ ರೀತಿ ನೀವು ಎಲ್ಲ ಪುಸ್ತಕವನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಓದಿಬಿಡು. ಇದೇ ರೀತಿ ಒಂದೊಂದು ಪದದ ಅರ್ಥವನ್ನು ನೀವು ಜೋಡಿಸುತ್ತಾ ಓದಬೇಕು ನೋಡಿ. ಈಗ ನಾನು ಹೇಳ್ತೇನೆ, ಟ್ರೀ ಹೌಸ್ ಅಂದರೆ ಏನು ಅಂದರೆ ಮರದಲ್ಲಿರುವುದು. ಅಜ್ಜಿಗೆ ಮರದಲ್ಲಿರುವುದು ತುಂಬ ಇಷ್ಟ. ವಯಸ್ಸಾಗಿದೆ ಬೇಡ ಅಂದರೂ ಅವಳಿಗೆ ಅದು ಆಸೆ. ಆದರೆ ವಯಸ್ಸಿಗೂ ಹಾಗೂ ಆಸೆಗೂ ಏನು ಸಂಬಂಧವಿಲ್ಲ. ನಾವು ಯಾವ ವಯಸ್ಸಿನಲ್ಲಿಯೂ ನಮ್ಮ ಆಸೆಗಳನ್ನು ನಾವು ಅದುಮಿಟ್ಟುಕೊಳ್ಳುವುದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಎನ್ನುವುದನ್ನು ಈ ಪದ್ಯದಲ್ಲಿ ರಸ್ಕಿನ್ ಬಾಂಡ್ ಅವರು ಹೇಳಿದ್ದಾರೆ. ಇದರಲ್ಲಿ ಅಜ್ಜಿ, ಮಗ ಹಾಗೂ ಮೊಮ್ಮಗ ಇವರ 3 ಬಾಂಧವ್ಯಗಳನ್ನು ತುಂಬ ಸುಂದರವಾಗಿ ಇದನ್ನು ವರ್ಣಿಸಿದ್ದಾರೆ. ಈಗ ನಾನು ನಿಮಗೆ ಇದನ್ನು ಟ್ರಾನ್ಸ್ಲೇಷನ್ ಅನ್ನು ಹೇಳುತ್ತೇನೆ ನೋಡಿ. ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ನನ್ನ ಅಜ್ಜಿ ವಾಸ್ ಇದ್ದಳು. ವಾಸ್ ಅಂದ್ರೆ ಇದ್ದಳು. ಎ ಒಬ್ಬ. ಜೀನಿಯಸ್ ಅಂತಂದ್ರೆ ಜಾಣ ಅಥವಾ ಮೇಧಾವಿ. ಯು ವುಡ್ ನಿಮಗೆ. ಲೈಕ್ ಇಷ್ಟವೇ. ಟು ನೋ ತಿಳಿದುಕೊಳ್ಳಲು. ವೈ ಏಕೆಂದರೆ. ನೋಡಿ, ಮೈ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ನನ್ನ ಅಜ್ಜಿ ತುಂಬ ಪ್ರತಿಭಾಶಾಲಿಯಾಗಿದ್ದಳು, ನಿಮಗೆ ಹೇಗೆಂದು ತಿಳಿದುಕೊಳ್ಳಲು ಇಷ್ಟವೇ. ನೋಡಿ, ಈಗ ಇದನ್ನು ನಾನು ಕೇವಲ ಇಂಗ್ಲೀಷನ್ನು ಅಷ್ಟೇ ಓದುತ್ತೇನೆ, ಕನ್ನಡದಲ್ಲಿ ಹೇಳುವುದಿಲ್ಲ. ಯಾಕೆಂದರೆ ವಿಡಿಯೋ ಲೆಂತ್ ತುಂಬ ದೊಡ್ಡದಾಗುತ್ತದೆ ನೋಡಿ. ಬಿಕಾಸ್ ಯಾಕೆಂದರೆ ಶಿ ಅವಳು, ಕುಡ್ ಬಹುದು, ಕ್ಲೈಂಬ್ ಟ್ರೀಸ್ ಕ್ಲೈಂಬ್ ಅಂದ್ರೆ ಹತ್ತುವುದು, ಟ್ರೀಸ್ ಅಂದರೆ ಮರಗಳನ್ನು, ಸ್ಪ್ರೆಡ್ಡಿಂಗ್ ಆರ್ ಹೈ, ಸ್ಪ್ರೆಡ್ಡಿಂಗ್ ಅಂದರೆ ಈ ರೀತಿ ಹರಡಿರುವ, ಹೈ ಅಂದರೆ ಮೇಲೆ ಎತ್ತರವಿರುವ. ಶಿ ವುಡ್ ಬಿ ಅವಳು ಇರುವಳು, ಬಿ ಇರುವಳು, ಅಪ್ ಮೇಲೆ, ದೇರ್ ಬ್ರಾಂಚಸ್ ಯಾವುದಂದ್ರೆ ದೇರ್ ಬ್ರಾಂಚಸ್ ಅಂದ್ರೆ ಮರಗಳ ಮೇಲೆ, ಇನ್ ಎ ಟ್ರೈಸ್ ಒಂದು ಕ್ಷಣಾರ್ಧದಲ್ಲಿ ಅವಳು ಮರದ ಮೇಲೆ ಇರುವಳು. ಅಂಡ್ ಮೈಂಡ್ ಯು ಮತ್ತೆ ನಿಮಗೆ ಏನು ಮಾಡಿ, ಮೈಂಡ್ ಅಂತಂದ್ರೆ ಬುದ್ಧಿ, ಮೈಂಡ್ ಯು ಅಂದ್ರೆ ನಿಮಗೆ ಹೇಳುತ್ತೇನೆ ಅಂದ್ರೆ ನೆನಪಿಸುತ್ತೇನೆ. ವೆನ್ ಯಾವಾಗ, ಶಿ ಅವಳು, ಲಾಸ್ಟ್ ಹಿಂದೆ ಸಲ, ಕ್ಲೈಂಬ್ ಹತ್ತಿದಳು, ದ ಟ್ರೀಸ್ ಗಿಡ, ಶಿ ವಾಸ್ ಶಿ ಅಂದ್ರೆ ಅವಳು ಅಜ್ಜಿ, ವಾಸ್ ಇದ್ದಳು, 62 62 ವರ್ಷದವಳು ಇದ್ದಳು. ಎವರ್ ಸಿನ್ಸ್ ಅಂದಿನಾಗಿಂದಲೂ, ಎವರ್ ಸಿನ್ಸ್ ಚೈಲ್ಡ್ಹುಡ್ ಚಿಕ್ಕಂದಿನಾಗಿಂದಲೂ, ಎವರ್ ಅಂದ್ರೆ ಎಂದಿಗೂ, ಸಿನ್ಸ್ ಅಂದ್ರೆ ಅಲ್ಲಿಂದ, ಚೈಲ್ಡ್ಹುಡ್ ಬಾಲ್ಯದಿಂದ, ಶಿ ವುಡ್ ಬಿ ಅವಳು ಇರುವಳು, ಹ್ಯಾಡ್ ದಿಸ್ ಗಿಫ್ಟ್, ಹ್ಯಾಡ್ ಅಂದ್ರೆ ಇತ್ತು, ದಿಸ್ ಇದು, ಗಿಫ್ಟ್ ಅಂತಂದ್ರೆ ಕೊಡುಗೆ. ಫಾರ್ ಬೀಯಿಂಗ್ ಯಾವುದಕ್ಕೆ, ಬೀಯಿಂಗ್ ಇರುವುದಕ್ಕೆ, ಹ್ಯಾಪಿಯರ್ ಸಂತೋಷ, ಇನ್ ಅದರಲ್ಲಿ, ಎ ಟ್ರೀ ಒಂದು ಮರದಲ್ಲಿ, ದ್ಯಾನ್ ಅದಕ್ಕಿಂತ, ಇನ್ ಎ ಲಿಫ್ಟ್ ಅಂದ್ರೆ ಇನ್ ಅಂದ್ರೆ ಅದರಲ್ಲಿ, ಎ ಲಿಫ್ಟ್ ಅಂತಂದ್ರೆ ಲಿಫ್ಟಿನಲ್ಲಿ ಇರುವುದಕ್ಕಿಂತ ಅವಳಿಗೆ ಮರದಲ್ಲಿ ಇರುವುದು ತುಂಬಾ ಸಂತೋಷ ಎನಿಸುತ್ತಿತ್ತು. ಅಂಡ್ ದೋ ಆದಾಗ್ಯೂ, ಅಂಡ್ ಮತ್ತು, ದ ಅಂದ್ರೆ ಆದಾಗ್ಯೂ, ಆಸ್ ಇಯರ್ಸ್ ವರ್ಷಗಳು, ವೆಂಟ್ ಬೈ ಅಂದ್ರೆ ಹೋದಾಗ, ಶಿ ವುಡ್ ಬಿ ಶಿ ಅವಳಿಗೆ, ವುಡ್ ಬಹುದು, ಬಿ ಟೋಲ್ಡ್ ಶಿ ವುಡ್ ಬಿ ಅವಳಿಗೆ ಹೇಳುತ್ತಿದ್ದರು, ಶಿ ವುಡ್ ಬಿ ಟೋಲ್ಡ್ ಅವಳಿಗೆ ಹೇಳುತ್ತಿದ್ದರು. ಟೋಲ್ಡ್ ಟೆಲ್ ಅಂದ್ರೆ ಹೇಳು, ಟೋಲ್ಡ್ ಅಂದ್ರೆ ಹೇಳುತ್ತಿದ್ದರು, ಹೇಳಿದರು. ದ್ಯಾಟ್ ಯಾವುದನ್ನು, ಕ್ಲೈಂಬಿಂಗ್ ಹತ್ತುವುದನ್ನು, ಟ್ರೀಸ್ ಮರಗಳನ್ನು, ಶುಡ್ ಅಂದರೆ ಒಂದು, ಶುಡ್ ಸ್ಟಾಪ್ ಅಂದರೆ ಮಾಡುವುದು, ಒಂದು ಕ್ರಿಯೆಯನ್ನು ಇದು ತೋರಿಸ್ತದೆ. ಶುಡ್ ಸ್ಟಾಪ್ ನಿಲ್ಲಿಸಬೇಕು. ವೆನ್ ಯಾವಾಗ, ಒನ್ ಒಬ್ಬರು, ಗ್ರೀವ್ ಓಲ್ಡ್ ಗ್ರೀವ್ ಗ್ರೋನ್ ನೋಡಿ. ಇದು ಗ್ರೀವ್ ಅಂತಂದ್ರೆ ಬೆಳೆಯುವುದು, ಓಲ್ಡ್ ಅಂದ್ರೆ ವಯಸ್ಸಾದಾಗ. ಇದು ಗ್ರೀವಿನ 3 ಫಾರ್ಮ್ಗಳನ್ನು ನಿಮಗೆ ಹೇಳಿದ್ದೇನೆ. ಅಂಡ್ ದ್ಯಾಟ್ ಮತ್ತು, ದ್ಯಾಟ್ ಯಾವುದು, ಗ್ರೋವಿಂಗ್ ಅಂದ್ರೆ ಬೆಳೆಯುವುದು, ಓಲ್ಡ್ ವಯಸ್ಸಾದ ಹಾಗೆ, ಶುಡ್ ಬಿ ಡನ್ ಅಂದರೆ
ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ, ಅಂದರೆ ಅದು ಯಾವ ಗಾನ್ ಅಂತಂದ್ರೆ ಹೋಗೋದು, ಅಬೌಟ್ ಯಾವುದನ್ನು, ಗ್ರೇಸ್ಫುಲಿ ಅದು ತುಂಬ ಡೀಸೆಂಟ್ಲಿ ಡಿಗ್ನಿಫೈಡ್ ವೇಯಿಂದ ವಯಸ್ಸಾಗಬೇಕು ಎಂದು ಹೇಳುತ್ತಿದ್ದರು. ಐ ಕ್ಯಾನ್ ಡೂ ಇಟ್ ಬೆಟರ್, ನಾನು, ಕ್ಯಾನ್ ಮಾಡುವೆನು, ಕ್ಯಾನ್ ಅಂದರೆ ಬಹುದು, ಡೂ ಅಂದರೆ ಮಾಡುವೆನು, ಇಟ್ ಅದನ್ನು, ಬೆಟರ್ ಅಂದರೆ ಚೆನ್ನಾಗಿ, ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ, ಆ್ಯಂಡ್ ಮತ್ತು, ವಿ ನಾವು, ಹ್ಯಾಡ್ ಟು ಅಗ್ರಿ, ಹ್ಯಾಡ್ ಅಂದರೆ ಇತ್ತು, ಟು ಅಗ್ರಿ ನಾವು ಅದನ್ನು ಏನು ಮಾಡುತ್ತಿದ್ದೆವು, ಅಗ್ರಿ ವಿ ಹ್ಯಾಡ್ ಟು ಅಗ್ರಿ ನಾವು ಅದನ್ನು ಒಪ್ಕೋಬೇಕಾಗಿತ್ತು. ಶಿ ಹ್ಯಾಡಂಟ್ ಬೀನ್ ಅಪ್, ಅವಳು ಹ್ಯಾಡಂಟ್ ಆಗಿರಲಿಲ್ಲ, ಬೀನ್ ಏನು ಬೀನ್ ಅಪ್ ಮೇಲೆ ಏರುವುದು ಅವಳಿಗೆ ಆಗಿರಲಿಲ್ಲ. ಅಟ್ ಅಂದರೆ ಯಾವ ಸಮಯದಲ್ಲಿ, ಒನ್ ಟೈಮ್ ಆರ್ ಅನದರ್ ಒಂದು ಸಲವು, ಒನ್ ಟೈಮ್ ಆರ್ ಅನದರ್ ಒಂದು ಸಲವ ಅಥವಾ ಆ ಸಮಯದಲ್ಲಿ ಅವಳಿಗೆ ಆಗಿರಲಿಲ್ಲ. ಅನದರ್ ಅಂದರೆ ಮತ್ತಿನ್ನೊಂದು ಸಮಯದಲ್ಲಿ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್, ಹ್ಯಾವಿಂಗ್ ಅಂತಂದ್ರೆ ಕಲಿತಿರುವುದು, ಇದೊಂದು ಕ್ರಿಯೆ. ಹ್ಯಾವಿಂಗ್ ಅಂದರೆ ಇದೆ, ಇದೆ ಇರುವುದು, ಇದೆ. ಹ್ಯಾವಿಂಗ್ ಲರ್ನ್ಡ್ ಕಲಿತಿರುವೆ. ಟು ಎದಕ್ಕೆ, ಟು ಅಂದರೆ ಯಾವುದಕ್ಕೆ, ಕ್ಲೈಂಬ್ ಹತ್ತಲು. ಫ್ರಮ್ ಇಂದ, ಎ ಲವ್ವಿಂಗ್ ಫ್ರಮ್ ಎ ಲವ್ವಿಂಗ್ ಬ್ರದರ್ ಅವಳ ಪ್ರೀತಿಯ ಅಣ್ಣನಿಂದ ಅವಳು ಅದನ್ನು ಕಲಿತಿದ್ದಳು. ವೆನ್ ಶಿ ವಾಸ್, ವೆನ್ ಅಂದರೆ ಯಾವಾಗ, ಶಿ ಅಂದರೆ ಅವಳು, ವಾಸ್ ಇದ್ದಳು, 6 ಅವಳು 6 ವರ್ಷದಿದ್ದಾಗ ಅವಳು ಕಲಿತಿದ್ದಳು. ಬಟ್ ಆದರೆ, ಇತ್ತು, ಇಟ್ ವಾಸ್ ಇಟ್ ಅಂದರೆ ಇದೆ, ವಾಸ್ ಅಂದರೆ ಪಾಸ್ಟ್, ಇಟ್ ಇತ್ತು. ಇಟ್ ವಾಸ್ ಫಿಯರ್ಡ್ ಬೈ ಆಲ್, ಎಲ್ಲರೂ ಭಯ ಪಡುತ್ತಿದ್ದರು. ಬೈ ಇಂದ ಅದಕ್ಕೆ, ಅವಳು ಮರ ಹತ್ತುವುದರಿಂದ ಎಲ್ಲರೂ ಭಯ ಪಡುತ್ತಿದ್ದರು. ದ್ಯಾಟ್ ಯಾವುದಕ್ಕಾಗಿ, ಒನ್ ಡೇ ಒಂದು ದಿವಸ, ಶಿ ಅವಳು, ವುಡ್ ಆಗುವುದು, ಎ ಟೆರಿಬಲ್ ಫಾರ್ ಶುಡ್ ವುಡ್ಡನ್ನು ನಾವು ಕಾರ್ಯಗಳನ್ನು ಕೆಲಸಗಳನ್ನು ಒಂದು ಕ್ರಿಯೆಯನ್ನು ಮಾಡುವಾಗ ಜೋಡಿಸಲು ಇವು ಉಪಯೋಗಿಸುತ್ತೇವೆ. ಟೆರಿಬಲ್ ಅಂತಂದ್ರೆ ಭಯಂಕರವಾದ, ಫಾಲ್ ಅಂತಂದ್ರೆ ಬೀಳುವುದು. ದ ಔಟ್ಕಮ್ ಅಂತಂದ್ರೆ ಅದರ ರಿಸಲ್ಟ್ ಯಾವುದು ಬಂದಿತ್ತು, ವಾಸ್ ಇತ್ತು, ಏನಿತ್ತು, ಡಿಫರೆಂಟ್ ಬೇರೆ ಇತ್ತು. ವೈಲ್ ಅಂದ್ರೆ ಯಾವಾಗ, ವಿ ನಾವು, ವರ್ ಇರುವೆವು ಇದ್ದೆವು, ಇನ್ ಟೌನ್ ನಾವು ಪಟ್ಟಣದಲ್ಲಿ ಇದ್ದಾಗ ಏನಾಗಿತ್ತು. ಶಿ ಕ್ಲೈಂಬ್ಡ್ ಎ ಟ್ರೀ, ಶಿ ಅವಳು, ಕ್ಲೈಂಬ್ಡ್ ಎ ಟ್ರೀ ಒಂದು ಮರವನ್ನು ಅವಳು ಹತ್ತಿದಳು. ಆ್ಯಂಡ್ ಕುಡಂಟ್ ಕಮ್ ಡೌನ್, ಆ್ಯಂಡ್ ಮತ್ತು ಅವಳು ಮರ ಹತ್ತಿದ ಮೇಲೆ ಅವಳಿಗೆ ಏನಾಗಲಿಲ್ಲ, ಟ್ರೀ ಹೌಸ್ ಇರಲಿಲ್ಲ, ಅವಳು ಮರ ಹತ್ತುವ ಆಸೆಗಾಗಿ ಮೇಲೆ ಏರಿದಳು. ಕುಡಂಟ್ ಆಗಲಿಲ್ಲ. ಕಮ್ ಡೌನ್, ಕಮ್ ಅಂದರೆ ಬರುವುದು, ಡೌನ್ ಅಂದರೆ ಕೆಳಗೆ, ಅವಳಿಗೆ ಕೆಳಗೆ ಬರುವುದು ಆಗಲು ಇಲ್ಲ. ನೋಡಿ, ಆಫ್ಟರ್ ನಂತರ, ರೆಸ್ಕ್ಯೂ ಅಂದರೆ ಆಫ್ಟರ್ ದ ರೆಸ್ಕ್ಯೂ ಅವಳನ್ನು ಕಾಪಾಡಿದ ನಂತರ. ಡಾಕ್ಟರ್ ವೈದ್ಯ ತೆಗೆದುಕೊಂಡರು, ಗ್ರಾನೀಸ್ ಅಜ್ಜಿಯ ಟೆಂಪರೇಚರ್ ಅಂದರೆ ಜ್ವರವನ್ನು ನೋಡಿದರು. ಆ್ಯಂಡ್ ಸೆಡ್ ಮತ್ತು ಹೇಳಿದರು, ಐ ಸ್ಟ್ರಾಂಗ್ಲಿ ನಾನು ನಿಮಗೆ ಖಚಿತವಾಗಿ ಅಥವಾ ಜೋರಾಗಿ ನಿಮಗೆ ಹೇಳುತ್ತೇನೆ, ಬಲವಾಗಿ ಹೇಳಿದರು. ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಅಂದರೆ ಒಂದು ಸಲಹೆಯನ್ನು ಹೇಳುತ್ತೇನೆ. ಕ್ವೈಟ್ ಅಂದರೆ ಶಾಂತವಾಗಿ. ವೀಕ್ ಅಂದರೆ ಒಂದು ವಾರ. ಇನ್ ಬೆಡ್ ಎಲ್ಲಿರಬೇಕು, ಇನ್ ಅಂದರೆ ನೋಡಿ ಬೆಡ್ಡಿನಲ್ಲಿ, ಇನ್ ಬೆಡ್ ಅಂದರೆ ಬೆಡ್ಡಿನಲ್ಲಿ ಅಂದರೆ ಬೆಡ್ಡಿನ ಮೇಲೆ ಮಲಗುವುದು, ಈ ರೀತಿ ಅರ್ಥ ಮಾಡಬೇಕು. ವಿ ಅಂದರೆ ನಾವೆಲ್ಲರೂ. ಸೈಡ್ ಅಂದರೆ ನಿಟ್ಟುಸಿರು ಬಿಟ್ಟೆವು. ವಿತ್ ಯಾವುದರ, ರಿಲೀಫ್ ನಮಗೆ ಒಂದು ನಿರಾಳವಾಗಿ ನಿಟ್ಟುಸಿರು ಬಿಟ್ಟೆವು. ಅಜ್ಜಿಗೆ ಏನು ಬಹಳಷ್ಟು ಕೆಡಕಾಗಿಲ್ಲ, ಒಂದು ಸ್ವಲ್ಪ ಹುಷಾರಿಲ್ಲ ಅಂತ ನಾವು ನಿಟ್ಟುಸಿರು ಬಿಟ್ಟೆವು. ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್, ಅವಳನ್ನು ಚೆನ್ನಾಗಿ, ಟಕ್ಡ್ ಅಂದರೆ ಹೊಚ್ಚಿ ಚೆನ್ನಾಗಿ, ಹರ್ ಅಪ್ ವೆಲ್ ಅವಳನ್ನು ಅಜ್ಜಿಯನ್ನು ಚೆನ್ನಾಗಿ ಹೊದ್ದು ಮಲಗಿಸಿದೆವು. ಪುವರ್ ಗ್ರ್ಯಾನಿ ಪಾಪ ಅಜ್ಜಿ. ಫಾರ್ ಹರ್ ಅದಕ್ಕಾಗಿ, ಫಾರ್ ಹರ್ ಅವಳಿಗೆ ಇದು, ಫಾರ್ ಹರ್ ಅವಳಿಗೆ, ಫಾರ್ ಹರ್ ಅವಳಿಗೆ ನೋಡಿ, ಫಾರ್ ಹರ್ ಅವಳಿಗೆ, ಅದಕ್ಕಾಗಿ ಅವಳಿಗೆ ಅರ್ಥ ಈ ರೀತಿ. ಇಟ್ ವಾಸ್ ಅದು ಏನು ಇತ್ತು, ಲೈಕ್ ಯಾವ ಥರ ಇತ್ತು, ಲೈಕ್ ಅಂದ್ರೆ ತರಹ,
ಎ ಬ್ರೀಫ್ ಒಂದು ಚಿಕ್ಕ ಸೀಸನ್ ಅಂದ್ರೆ ಒಂದು ಕಾಲ ಸ್ವಲ್ಪ ಕಾಲ ಇನ್ ಹೆಲ್ ನರಕದಲ್ಲಿದೆ ಎನಿಸಿತು. ಕನ್ಫೈನ್ ಟು ಹರ್ ಬೆಡ್ರೂಮ್ ಒಂದು ಕೋಣೆಗೆ ಅವಳು ಏನಾಗಿದ್ದಳು ಸೀಮಿತವಾಗಿದ್ದಳು. ಕನ್ಫೈನ್ ಅಂತಂದ್ರೆ ಸೀಮಿತವಾಗಿರುವುದು ಕನ್ಫೈನ್ ಅನ್ನುತ್ತಾರೆ. ಹರ್ ಬೆಡ್ರೂಮ್ ಅವಳ ಕೋಣೆಗೆ. ವೈಲ್ ಎವ್ರಿ ಬ್ರೀಫ್ ವೈಲ್ ಅಂದ್ರೆ ಆ ಸಮಯದಲ್ಲಿ, ವೈಲ್ ಅಂತಂದ್ರೆ ಸಮಯದ ಜೊತೆಗೆ ಇರುವುದು, ಆ ಕ್ಷಣದಲ್ಲಿ. ಎವ್ರಿ ಬ್ರೀಸ್ ಪ್ರತಿ ಒಂದು ತಂಗಾಳಿಯು, ಬ್ರೀಸ್ ಅಂದ್ರೆ ತಂಗಾಳಿಯು. ವಿಸ್ಪರ್ ಅಂದರೆ ಏನಾಯಿತು, ವಿಸ್ಪರ್ ಅಂದ್ರೆ ಪಿಸುಗುಡುವುದು. ಏನನ್ನು ಪಿಸುಗುಡುತ್ತಿತ್ತು? ಆಫ್ ಸಮ್ಮರ್ ಏನು ಬರುತ್ತದೆ, ಬೇಸಿಗೆ ಕಾಲ ಬರುತ್ತಾ ಇದೆ ಎಂದು. ಈಗ ಚಳಿಗಾಲ ಆದ ಮೇಲೆ ಬೇಸಿಗೆ ಕಾಲದ ಒಂದು ಬರುತ್ತಾ ಇದೆ ಅಂತ ಒಂದು ಗಾಳಿಯು ಸೂಚಿಸುತ್ತಿದ್ದು ಅಜ್ಜಿಗೆ. ಆ್ಯಂಡ್ ಡಾನ್ಸಿಂಗ್ ಲೀವ್ಸ್ ಅಂದರೆ ಮರಗಳು ತುಂಬ ಅಳ್ಳಾಡುತ್ತಿವೆ. ಆವಾಗ ಕೈಗೆ ಅಜ್ಜಿಗೆ ಅದು ತುಂಬ ಅವಳಿಗೆ ನೆನಪು, ಯಾವಾಗ ಎದ್ದು ಹೊರಗೆ ಹೋಗಲಿ ಎನ್ನುವ ಭಾವನೆಯು ಬರುತ್ತಾ ಇತ್ತು. ಬಟ್ ಆದರೆ ಶಿ ಹ್ಯಾಡ್ ಹೆಲ್ಡ್ ಹರ್ ಪ್ರೀಸ್. ಬಟ್ ಆದರೆ ಹ್ಯಾಡ್ ಹಿಡಿದಳು, ಹೆಲ್ಡ್ ಅಂದ್ರೆ ಹಿಡಿದುಕೋ, ಹರ್ ಪೀಸ್ ಶಿ ಹ್ಯಾಡ್ ಅವಳು ತನ್ನ ಶಾಂತಿಯನ್ನು ಕಾಪಾಡಿದಳು. ಟಿಲ್ ಯಾವ ತನಕ? ಅವಳು ಫೆಲ್ಟ್ ಅನುಭವಿಸಿದಳು, ಸ್ಟ್ರಾಂಗರ್ ಅವಳು ತಾನು ಗಟ್ಟಿಯಾಗುವ ತನಕ ತನ್ನನ್ನು ತಾನು ಕಾಪಾಡಿಕೊಂಡಳು. ದೆನ್ ಅದಾನಂತರ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್ ಅವಳು ಎದ್ದು ಕುಳಿತು, ಅವಳು ಸ್ಯಾಟ್ ಅಪ್ ಎದ್ದು ಕುಳಿತು, ಆ್ಯಂಡ್ ಸೆಡ್ ಹೇಳಿದಳು, ಐ ವಿಲ್ ನಾನು ಇಲ್ಲ, ಲೈ ಅಂದರೆ ಹೊರಗುವುದಿಲ್ಲ, ಹಿಯರ್ ಈ ಸ್ಥಳದಲ್ಲಿ, ನೋ ಲಾಂಗರ್ ಈಗ ನಾನು ಇಲ್ಲಿ, ಲಾಂಗರ್ ಅಂತಂದರೆ ಉದ್ದ, ನಾನು ಇಷ್ಟು ಸಮಯದ ಜೊತೆಗೆ ಬರುವುದು, ನಾನು ಇಲ್ಲಿ ಇನ್ನೂ ಹೊರಗುವುದು ಇಲ್ಲ, ಇಷ್ಟು ದಿವಸ ಭಾಳ ನೀವು ನನಗೆ ಕುಡಿ ಹಾಕಿದ್ದೀರಿ, ನಾನು ಈಗ ಇಲ್ಲಿ ನಾನು ಮಲಗುವುದು ಇಲ್ಲ. ಆ್ಯಂಡ್ ಶಿ ಕಾಲ್ಡ್ ಮತ್ತು ಶಿ ಅಂದರೆ ಅವಳು ಕಾಲ್ಡ್ ಮೈ ಫಾದರ್ ಆಕೆ ನನ್ನ, ಕಾಲ್ಡ್ ಅಂದರೆ ಕರೆಯುವುದು, ನನ್ನ ತಂದೆಯನ್ನು, ಫಾದರ್, ಆ್ಯಂಡ್ ಮತ್ತು ಟೋಲ್ಡ್ ಹೇಳಿದಳು, ಹಿಮ್ ಟೆಲ್ಲಿಂಗ್ ಟೋಲ್ಡ್ ಇದನ್ನು 3 ಇದರಲ್ಲಿ ನಾನು ನಿಮಗೆ ಹೇಳಿದ್ದೇನೆ ನೋಡಿ. ಹಿಮ್ ಅವನನ್ನು, ಅನ್ಡಾಂಟೆಡ್ ಖಂಡಿತವಾಗಿ ಅನ್ಡಾಂಟೆಡ್ ಹೇಳಿದಳು. ದ್ಯಾಟ್ ಏನನ್ನು ಹೇಳಿದಳು? ಎ ಹೌಸ್ ಒಂದು ಮನೆಯನ್ನು ಕಟ್ಟಿ, ಇನ್ ಎ ಟ್ರೀ ಟಾಪ್ ಗಿಡದ ಮೇಲೆ, ವಾಸ್ ಶಿ ನೌ ವಾಂಟೆಡ್ ಅದು ಅವಳಿಗೆ ಅದು ಬೇಕಾಗಿದೆ. ಏನು ಬೇಕಾಗಿದೆ? ವಾಂಟೆಡ್ ನೋಡಿ, ಅವಳಿಗೆ ಏನಾಗಿದೆ? ಒಂದು ಬೇಕಾಗಿದೆ ಎಂದು ಹೇಳಿದಳು. ಮೈ ಡ್ಯಾಡ್ ನನ್ನ ತಂದೆ, ನನ್ನ ತಂದೆ, ನೀವು ಗೊತ್ತಿತ್ತು, ಅವರ ಡ್ಯೂಟೀಸ್ ಅವರ ಕರ್ತವ್ಯಗಳು ಅವರಿಗೆ ತಿಳಿದಿತ್ತು. ಹಿ ಸೆಡ್ ಅವರು ಹೇಳಿದರು, ದ್ಯಾಟ್ಸ್ ಅದು ಪರವಾಗಿಲ್ಲ, ಆಲ್ ರೈಟ್ ಅದು ಆಗಲಿ ಅಥವಾ ಸರಿ, ಆಲ್ ರೈಟ್ ಆಗಲಿ ತಾಯಿ ಎಂದು ತಮ್ಮ ತಾಯಿಗೆ ಅವರು ಹೇಳಿದರು. ಯು ವಿಲ್ ನಿನಗೆ ಸಿಗುವುದು, ಹ್ಯಾವ್ ನಿನಗೆ ಸಿಗುವುದು, ಏನು ಸಿಗುವುದು? ವಾಟ್ ಯು ವಾಂಟ್, ವಾಟ್ ಅಂದರೆ ಏನು, ಯು ನಿನಗೆ, ವಾಂಟ್ ನಿನಗೆ ಏನು ಬೇಕು ಅದು ನಿನಗೆ, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ವಾಂಟ್ ಡಿಯರ್ ಪ್ರೀತಿಯ ಅಮ್ಮನೇ, ಐ ವಿಲ್ ಸ್ಟಾರ್ಟ್ ವರ್ಕ್ ಟುನೈಟ್ ಐ ವಿಲ್ ಸ್ಟಾರ್ಟ್ ನಾನು ಮಾಡುವೆನು, ಪ್ರಾರಂಭ, ವರ್ಕ್ ಕೆಲಸ, ಟುನೈಟ್ ಇವತ್ತಿನಿಂದಲೇ ಕೆಲಸವನ್ನು ನಾನು ಆರಂಭ ಮಾಡುವೆನು ಎಂದು ತಂದೆಯು ತನ್ನ ತಾಯಿಗೆ ಹೇಳಿದನು. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆಂಟ್, ವಿತ್ ಅಂದ್ರೆ ಜೊತೆಗೆ, ಮೈ ಅಂದ್ರೆ ನನ್ನ, ಎಕ್ಸ್ಪರ್ಟ್ ಅಂದ್ರೆ ಪರಿಣಿತ, ಅಸಿಸ್ಟೆಂಟ್ಸ್ ಅಂದ್ರೆ ಸಹಾಯದಿಂದ, ಹೀ ಸೂನ್ ಅಂದ್ರೆ ತಂದೆ, ಸೂನ್ ಬೇಗನೆ, ಫಿನಿಶ್ಡ್ ಮುಗಿಸಿದರು, ದ ಚೋರ್ ಅಂದ್ರೆ ಕೆಲಸ, ಫಿನಿಶ್ಡ್ ಅಂದ್ರೆ ಮುಗಿಸಿದರು ಕೆಲಸ, ಸೂನ್ ಅಂದ್ರೆ ಬೇಗನೆ, ಕೆಲಸ ಬೇಗನೆ ಮುಗಿಸಿದರು. ಮೇಡ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್, ಮಾಡಿದರು, ಎ ಟ್ರೀ ಹೌಸ್ ವಿತ್ ವಿಂಡೋಸ್ ನೋಡಿ, ಒಂದು ವಿಂಡೋ ಇದೆ ಆ್ಯಂಡ್ ಡೋರ್ ಒಂದು ಕಿಟಕಿ ಒಂದು ಬಾಗಿಲನ್ನು ಅದಕ್ಕೆ ಮಾಡಿದರು. ಸೊ ಗ್ರ್ಯಾನಿ ಮೂವ್ಡ್ ಅಪ್ ಅಜ್ಜಿ ಏನು ಮಾಡಿದರು? ಸೊ ಗ್ರ್ಯಾನಿ ಅಜ್ಜಿ ಇಲ್ಲಿಂದ ಮೇಲೆ ಮೂವ್ಡ್ ಅಪ್. ಆ್ಯಂಡ್ ನಾವು ಈಗ ಎವ್ರಿ ಡೇ ಪ್ರತಿದಿನ, ಐ ಕ್ಲೈಂಬ್ ನೋಡಿ, ಕೆಳಗಿಂದ ಮೊಮ್ಮಗ ಮೇಲೆ ಅಜ್ಜಿಗೆ, ಐ ಕ್ಲೈಂಬ್ ಮೇಲೆ, ಟು ಹರ್ ರೂಮ್ ಅವಳ ರೂಮಿಗೆ ಹೋಗುತ್ತೇನೆ, ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ ವಿತ್ ಗ್ಲಾಸ್ ಮೇಲೆ ಅಜ್ಜಿ ಕುಳಿತುಕೊಂಡ ಮೇಲೆ ಅವಳಿಗೆ ಊಟ ಉಪಚಾರಗಳನ್ನು ನೀರುಗಳನ್ನು ತೆಗೆದುಕೊಂಡು ಮೊಮ್ಮಗ ಮೇಲೆ ಹೋಗಿ ಅಜ್ಜಿಯ ಸೇವೆಯನ್ನು, ಅಜ್ಜಿಯ ಜೊತೆಗೆ ವ್ಯವಸ್ಥೆಯನ್ನು ಮಾಡುತ್ತಾನೆ. ಪ್ರತಿ ದಿವಸ
I climb to her room with glasses and tray. She sits there. ಅವಳು ಇಲ್ಲಿ sits there. ಇಲ್ಲಿ ಕುಳಿತುಕೊಳ್ಳುತ್ತಾಳೆ. Instead, ಅದು ಅವಳ ಸಾಮ್ರಾಜ್ಯದಲ್ಲಿ. And drinks. ಮತ್ತು ಕುಡಿಯುತ್ತಾಳೆ. Sherry with me. ಅದು ಒಂದು ತರಹದ ದ್ರಾಕ್ಷಾರಸ. With me. ನನ್ನ ಜೊತೆಗೆ with me. Upholding. ಎತ್ತಿ ಹಿಡಿಯುತ್ತಾಳೆ. The right ಅಂದರೆ ಏನು, ಅಧಿಕಾರವನ್ನು. ರಿಸೈಡ್ ಅಂದರೆ ಇರುವುದು ಅಥವಾ ಅದರಲ್ಲಿ ವಾಸಿಸುವುದು. ಇನ್ ಎ ಟ್ರೀ, ಒಂದು ಮರದಲ್ಲಿ ವಾಸಿಸುವ ತನ್ನ ಅಧಿಕಾರವನ್ನು ಅಜ್ಜಿಯು ಎತ್ತಿ ಹಿಡಿಯುತ್ತಾಳೆ. ಈ ಥರ ಫ್ರೆಂಡ್ಸ್ ನಾನು ಇದನ್ನು ಟ್ರಾನ್ಸ್ಲೇಟ್ ವರ್ಡ್ ಬೈ ವರ್ಡ್ ನಿಮಗೆ ತಿಳಿಸಿದ್ದೇನೆ. ನೀವು ಇದರ ಉಪಯೋಗವನ್ನು ತೆಗೆದುಕೊಂಡು 10 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿರಿ. ಹಾಗೆ ಈ ಪದ್ಯದ ಮೇಲೆ ಬರುವ 10 ಮಾರ್ಕ್ಸ್ಗಳನ್ನು ನೀವು ಪಡೆದುಕೊಳ್ಳಿರಿ. ಹಾಗೆ ಇದೇ ರೀತಿ ನೀವು ವರ್ಡ್ ಬೈ ವರ್ಡ್ ಡೆಸಿಫರ್ ಒಂದು ಬಿಡಿಸಿ ನೀವು ಕಲಿತಾಗಲೇ ನಿಮಗೆ ಇಂಗ್ಲೀಷ್ ಬರುವುದು. ಥ್ಯಾಂಕ್ ಯು.